ನಮ್ಗಾದ ಅವಮಾನನ ಪ್ರಶ್ನೆ ಮಾಡೋದಕ್ಕೆ ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆನೇ ಸಿಕ್ತು. ಆಹಾ, ಇದ್ದೇ ಚಾನ್ಸು ಜಮ್ಮಾಯ್ಸು ದಾಮಿನಿ. ದರಿದ್ರದವಳೆ, ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಮಧ್ಯ ಮಾತಾಡಿದ ದೊಡ್ಡಸ್ಗೆ ತೋರ್ಸು ಅಂತ ಯಾರು ಹೇಳಿದ್ದು ನಿನ್ಗೆ? ಸಂಭ್ರಮದಲ್ಲಿ ನಡಿಬೇಕಾಯ್ತು ಶುಭ ಕಾರ್ಯನ ಹಾಳು ಮಾಡ್ಬಿಟ್ಟಿಯಲ್ಲೇ. ಅಮ್ಮ, ನಾನೇನ್ ಮಾಡ್ದೆ? ಮುಚ್ಚೆ ಬಾಯಿ. ನಿನ್ನಿಂದಾನೆ ಕಣೆ ಇಷ್ಟೆಲ್ಲ ಆಗಿದ್ದು. ಈಗ ಸರಿ ಮಾಡೆ ನೋಡೋಣ. ಆಹಾ, ಇವಳು ಮೊಸಳೆ ಕಣ್ಣೀರ್ ಹಾಕಿ ದಿಶಾನ್ ಕಾಳು ತೊಳೆದ ತಕ್ಷಣ ಆಗಿದ್ದೆಲ್ಲ ಮರ್ತು ಬಿಟ್ಟು ದಿಶಾ ಒಪ್ಕೊಂಡ್ಬಿಡ್ತಾಳೆ. ಈ ಮದ್ವೆ ಆಗೋಗ್ಬಿಡತ್ತೆ. ನಾವೇ ಇಲ್ಲಿ ಮನೆ ಮರ್ಯಾದೆ ಉಳಿಸ್ಕೊಳ್ಳೋದು ಹೇಗೆ ಅಂತ ಬದ್ದಾಡ್ತಿದ್ರೆ ಇವಳು ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಮಜಾ ತಗೋತಿದ್ದಾಳೆ. ಪಾಪ ಹುಡುಗಿ ಹತ್ತು ಕಣ್ಣೆಲ್ಲ ಒಳಗೋಗ್ಬಿಟ್ಟಿದೆ. ಹೇಳೆ, ಈಗ ಏನೇ ಮಾಡ್ತೀಯಾ? ಏನೂ ಮಾಡ್ಬೇಕಾಗಿಲ್ಲ, ಈಗಾಗಿರೋದೇ ಸಾಕು. ನನ್ ಮಗಳು ಬದುಕುಳಿದಿದ್ದಾಳಲ್ಲ, ಅಷ್ಟ್ ಸಾಕು. ದಿಶಾ, ಕಮ್, ಲೆಟ್ಸ್ ಗೋ, ಕಮ್. ಏಯ್ ಪ್ರೀತು, ಇಷ್ಟಾದ್ರೂ ನೀನು ಹಠ ಬಿಡ್ತಾ ಇಲ್ಲ ಅಲ್ವಾ? ಪ್ರೀತಿ ಮಾಡಿದ ಹುಡುಗಿ ದೂರ ಆದ್ಲು, ಆಗ್ಬೇಕಾಗಿದ್ದ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು. ಇನ್ನು ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ಯಾ? ಆದಿ, ಇವನ್ ಜೊತೆ ಮಾತಾಡೋದು ಟೈಮ್ ವೇಸ್ಟ್. ಬಿಟ್ಬಿಡು. ಹೇಗೋ ಅಂಟಾಕೊಳಕ್ ಬಂದಿದ್ರು, ಅದನ್ನು ಕಿತ್ತಾಕ್ಬಿಟ್ಟೆ. ದಿಶಾ, ದಿಶಾ, ಒಂದ್ ನಿಮಿಷ. ಕಂಗ್ರ್ಯಾಚುಲೇಷನ್ಸ್. ಯಾವ ಖುಷಿಗೋ. ಈ ವರ್ಷದ ಅತ್ಯುತ್ತಮ ನಟನೆಗಾಗಿ ಈ ಕಂಗ್ರಾಟ್ಸ್. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಪರ್ಫಾರ್ಮೆನ್ಸು, ಏನ್ ಆಕ್ಟಿಂಗು. ಸ್ಟೇಟ್ ಅವಾರ್ಡ್ಗಿಂತ ಸ್ವಲ್ಪ ಜಾಸ್ತಿ, ನ್ಯಾಷನಲ್ ಅವಾರ್ಡ್ಗಿಂತ ಸ್ವಲ್ಪ ಕಮ್ಮಿ. ವಿಲ್ ಯು ಶಟ್ ಅಪ್? ಏನ್ ಹೇಳ್ತಾ ಇದ್ದೀರಾ? ಯು ಗಾನ್ ಮ್ಯಾಡ್? ನಿನ್ ಆಕ್ಟಿಂಗ್ ನೋಡಿ ಹುಚ್ಚಿಡ್ದೆ ಇನ್ನೇನಾಗುತ್ತೆ ದಿಶಾ? ಸೀನ್ ಮುಗಿದ್ಮೇಲೂ ಅದೇ ಎಮೋಷನ್, ಅದೇ ಫೀಲಿಂಗು. ಅಬಾ, ಈಗ ನಾರ್ಮಲಿ ಬರ್ಬೋದು ದಿಶಾ. ಅಖಿಲಕ್ಕ ಏನ್ ನಿನ್ನ ನೋಡ್ತಾ ಇಲ್ಲ. ಬಾಯಿ ಮುಚ್ಚು ದಾಮಿನಿ. ಬಾಯಿಗೆ ಬಂದಾಗೆಲ್ಲ ಬೊಗಳ್ಬೇಡ. ನಾವ್ ನೋವಲ್ಲಿದ್ರೆ ನಿನಗ್ ತಮಾಷೆನಾ? ಚೇಚೆ ಇಲ್ಲಪ್ಪ, ನಾನ್ ತುಂಬಾ ಸೀರಿಯಸ್ಸು. ನಿಮ್ ಪ್ಲಾನ್ ಮಾತ್ರ ಸೂಪರ್. ಏನು ಪ್ಲಾನಾ? ಹಾ, ನೀವು ಬಂದಿರೋದು, ಮಾತಾಡ್ತಿರೋದು ಸೂಪರ್ ಪ್ಲಾನು. ನಮ್ಗಾದ ಅವಮಾನಕ್ಕೆ ನ್ಯಾಯ ಕೇಳಕ್ ಬಂದ್ರೆ ಪ್ಲಾನ್ ಅಂತ ಹೇಳ್ತಿದ್ಯಾ? ನಾವು ನಿನ್ನಷ್ಟು ಕೀಳ್ ಮಾಡ್ದವ್ರಲ್ಲ. ಛೇ, ನೀವು ನ್ಯಾಯ ಕೇಳ್ಕೊಂಡ್ ಬಂದಿರೋದು ತಪ್ಪಲ್ಲ. ಆದ್ರೆ ಈ ರೇಂಜಿಗೆ ನೋವಾಗಿದೆ ಅಂತ ಡೌಗಳು ಮಾಡ್ಕೊಂಡ್ ಬಂದಿದ್ದೀರಲ್ಲ, ಆ ಪ್ಲಾನ್ ಮಾತ್ರ ಬೊಂಬಾಟ್. ವಾಟ್ ಡು ಯು ಮೀನ್? ನ್ಯಾಯ ಕೇಳೋಕ್ ಬರೋರು ನಿಶ್ಚಿತಾರ್ಥ ನಿಂತ ದಿನಾನೋ ಅಥವಾ ಮನೆಗೆ ಹೋಗಿದ್ ಮಾರನೇ ದಿನಾನೋ ಬಂದ್ ನ್ಯಾಯ ಕೇಳಿದ್ದಿದ್ರೆ ನಂಬೋದಾಗಿತ್ತು. 3 ದಿನ ಕಳೆದ್ಮೇಲೆ ಈಗ ಬಂದು ಹೆವಿ ಡೌ ಮಾಡ್ತಿದ್ದೀರಲ್ಲ, ಅದಕ್ಕೆ ಸ್ವಲ್ಪ ಡೌಟ್ ಬಂತು. ಅದೆಲ್ಲ ಇರ್ಲಿ, ಈ ಸೀನ್ ಮಾತ್ರ ಸೂಪರ್. ಸ್ಕ್ರಿಪ್ಟ್ ಯಾರ್ದು? ನಿಂದೋ ನಿಮ್ಮಮ್ಮಂದೋ? ಏ ದಾಮಿನಿ, ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಮಜಾ ತಗೋಬೇಡ. ನನ್ನ ಪಿತ್ತ ನೆತ್ತಿಗೆ ಹೇರ್ತಿದೆ. ನೆತ್ತಿಗೇರಿರೋದಕ್ಕೆ ತಾನೇ ಬಂದ್ ಜಗಳ ಮಾಡ್ತಾ ಇರೋದು. ನೋಡಿ, ಮರ್ಯಾದೆ ತೆಗಿಯೋದಕ್ಕೆ ಕಾಲು ಹಿಡಿಯೋದಕ್ಕಂತ ಬಂದ್ರೆ ನಾವು ನಿಮ್ ಮರ್ಯಾದೆ ತೆಗಿಬೇಕಾಗತ್ತೆ. ಹುಷಾರ್. ಓ ಭ್ರಮೆ. ಲೇ ದಿಶಾ, ನಾನು ಈ ಅರಸನ ಕೋಟೆಗೆ 2ನೇ ಸೊಸೆಯಾಗಿ ಬಂದಾಗ ನೀನ್ ಇನ್ನು ಗೊಣ್ಣೆ ಒರೆಸ್ಕೊಳ್ತಿದ್ದ ಬಚ್ಚಿ. ಈಗ್ಲೂ ಅದೇ ಬಿಡು. 22 ವರ್ಷದಿಂದ ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವ್ರನ್ನೇ ಮ್ಯಾನೇಜ್ ಮಾಡ್ಕೊಂಡು ಬಂದಿರೋಳು ನಾನು. ನಿಮ್ಮಂತ ಚಿಲ್ರೆಗಳಿಗೆಲ್ಲ ಹೆದರ್ಕೋತೀನಾ? ನೀವು ಈಗ ಅಖಿಲಕ್ಕನ್ಗೆ ಹೇಗ್ ಮರ್ಯಾದೆ ಕೊಡ್ತಿದ್ದೀರೋ ಹಾಗೆ ನನಗೂ ಕೊಡ್ಬೇಕು. ಕೊಡ್ತೀರಾ? ಯಾಕೆ ಅಂದ್ರೆ ಈ ದಾಮಿನಿ ಪವರ್ ಏನು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಇಷ್ಟ್ರಲ್ಲೇ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ನೀವೇ ನನಗ್ ಮರ್ಯಾದೆ ಕೊಡ್ತೀರಾ.
ಏಯ್ ತುಂಬಾ ಎಗರಾಡ್ಬೇಡ. ಏನು ಎಲ್ಲ ಗೊತ್ತಿರೋ ಥರ ಫೋರ್ಸ್ ಕೊಡ್ತಿದ್ಯಾ? ಇಷ್ಟರಲ್ಲೇ ನೀನ್ ತಡ್ಕೊಳಕ್ ಆಗದೆ ಇರೋ ಥರ ನಾನೊಂದು ಟ್ವಿಸ್ಟ್ ಕೊಡ್ತೀನಿ, ನೋಡ್ತಾ ಇರೋ. ದಿಶಾ ಕಮ್. ಟ್ವಿಸ್ಟಾ? ಏನಪ್ಪ ಅದು? ಪಾರು, ಅಡ್ಗೆ ಎಲ್ಲ ಆಯ್ತಮ್ಮ? ಓ, ಏನು ಪಾಯಸ ಎಲ್ಲ ಮಾಡ್ಬಿಟ್ಟಿದ್ಯಾ ಇವತ್ತು? ಸಾವಿತ್ರಕ್ಕ, ಈ ಮನೆಗೆ ಬಂದಮೇಲೆ ಮೊದಲನೇ ಸತಿ ನಾನು ನನ್ನ ಕೈಯಾರೆ ಅಖಿಲಮ್ಮವ್ರಿಗೆ ಊಟ ಬಡಿಸ್ತಿದ್ದೀನಿ. ಆ ಖುಷಿಗೆ ಇದೆಲ್ಲ ಮಾಡಿದೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಯ್ಯೋ ತಾಯಿ, ನಿನ್ ಖುಷಿ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ನಿನ್ ಖುಷಿ ಸದಾ ಹೀಗೆ ಇರ್ಲಿಮ್ಮ. ನೋಡಿ, ನಾನು ಈಗಲೇ ಎಲ್ರಿಗೂ ಹೇಳ್ತಾ ಇದ್ದೀನಿ, ಅಖಿಲಮ್ಮವ್ರಿಗೆ ನಾನೇ ಅಡುಗೆ ಬಡಿಸ್ಬೇಕು, ನೀವು ಯಾರೂ ಬಡಿಸಂಗಿಲ್ಲ. ಸರಿ ಸರಿ, ನೀನೇ ಬಡಿಸುವಂತೆ. ಬನ್ನಿ, ಟೈಮ್ ಆಯ್ತು, ಹೋಗೋಣ. ಊಟ ಟೈಮ್ ಆದರೂ ಯಾಕೆ ಯಾರು ಇನ್ನೂ ಬಂದಿಲ್ಲ? ಸಾವಿತ್ರಿ ಅಮ್ಮ, ಎಲ್ಲರನ್ನೂ ಬರೋದಕ್ಕೆ ಹೇಳು. ಆಯ್ತಮ್ಮ. ಅಕ್ಕ, ನಾವು ಬಂದಿದೀವಿ. ಅಯ್ಯೋ ಅಕ್ಕ, ನನ್ಗೆ ಊಟ ಮಾಡೋದಕ್ಕೆ ಮೂಡಿಲ್ಲ. ಏನೋ ನೀವು ಬಂದ್ರಿ ಅಂತ ಬಂದೆ ಅಷ್ಟೇ. ಅಲ್ಲ ಅಕ್ಕ, ಆ ದಿಶನ್ಗೆ ಎಷ್ಟು ಕೊಬ್ಬಿರ್ಬೇಕು ಅಂತೀನಿ. ಅರಸನ ಕೋಟೆ ಅಖಿಲಾಂಡೇಶ್ವರಿ ಮುಂದೆನೆ ಅಷ್ಟೆಲ್ಲ ಮಾತಾಡ್ತಾಳಲ್ಲ. ನೀವಾಗಿರೋದಕ್ಕೆ ಸುಮ್ನಿದ್ದೀರಕ್ಕ. ನಾನೇನಾದ್ರೂ ನಿಮ್ ಜಾಗದಲ್ಲಿ ಇರ್ಬೇಕಿತ್ತು. ಈಗ ಆ ವಿಷಯ ಮಾತಾಡೋ ಅವಶ್ಯಕತೆ ಇಲ್ಲ ದಾಮಿನಿ. ಸಾರಿ ಅಕ್ಕ, ಏನೋ ಫೋರ್ಸಲ್ಲಿ ಬಂದ್ಬಿಡ್ತು ಅಂದ್ಬಿಟ್ಟೆ ಅಷ್ಟೇ.